ಥಾಮಸ್ ಆಲ್ವಾ ಎಡಿಸನ್ 1847ರಲ್ಲಿ ಜನಿಸಿದ ಇವರು ಈ ದರೆ ಕಂಡ ಅತ್ಯಂತ ಪ್ರಸಿದ್ಧ ಉಪಜ್ಞಾತ, ಇನ್ವೆಂಟರ್ ಹಾಗೂ ಉದ್ಯಮಿ, ಮನೋಪಾರ್ಕಿನ ಮಾಯಾವಿ ಎಂದು ಹೆಸರಾಗಿದ್ದ. ಒಂದು ದಿನ ಮಗು ಥಾಮಸ್ ಆಲ್ವಾ ಎಡಿಸನ್ ಶಾಲೆಯಿಂದ ಮನೆಗೆ ಬಂದು ತನ್ನ ತಾಯಿಯ ಕೈಗೆ ಒಂದು ಪತ್ರ ಕೊಡುತ್ತಾರೆ. ಅಮ್ಮ, ನಮ್ಮ ಟೀಚರ್ ಈ ಪತ್ರವನ್ನು ನಿನಗೆ ಮಾತ್ರ ಕೊಡಲು ಹೇಳಿದ್ದಾರೆ ಎನ್ನುತ್ತಾನೆ. ಅದನ್ನು ಮಗನಿಗಾಗಿ ಗಟ್ಟಿಯಾಗಿ ಓದುತ್ತಾ ಆ ತಾಯಿಯ ಕಣ್ಣು ಒದ್ದೆಯಾಯಿತು. ನಮ್ಮ ಶಾಲೆ ಅವನ ಬುದ್ಧಿಮತ್ತೆಗೆ ತುಂಬ ಸಣ್ಣದು ಹಾಗೂ ಅವನಿಗೆ ಕಲಿಸಬಲ್ಲ ಅರ್ಹತೆ ನಮ್ಮ ಯಾವ ಉಪಾಧ್ಯಾಯರಿಗೂ ಇಲ್ಲ. ಆದುದರಿಂದ ಅವನ ವಿದ್ಯಾಭ್ಯಾಸವನ್ನು ನೀವೇ ಮನೆಯಲ್ಲೇ ಕಲಿಸುವುದು ಒಳಿತು ಎಂದು ಓದುತ್ತಾಳೆ. ತುಂಬ ವರ್ಷಗಳ ನಂತರ ಎಡಿಸನ್ನರ ತಾಯಿ ಮರಣಿಸುತ್ತಾರೆ. ಆಗ ಎಡಿಸನ್ನರು ಪ್ರಪಂಚದ ಅಗ್ರಮಾನ್ಯ ವಿಜ್ಞಾನಿಗಳಲ್ಲಿ ಮೊದಲಿಗರಾಗಿರುತ್ತಾರೆ. ಆ ಸಂದರ್ಭದಲ್ಲಿ ತನ್ನ ತಾಯಿಯ ಪೆಟ್ಟಿಗೆಯಲ್ಲಿನ ಹಳೆಯ ವಸ್ತು ವಿಚಾರಗಳನ್ನು ಪರಿಶೀಲಿಸುತ್ತಿರುವಾಗ ಕಣ್ಣಿಗೆ ಬಿದ್ದ ಮುಡುಚದ ಕಾಗದವೊಂದನ್ನು ಬಿಡಿಸಿ ನೋಡಿದರೆ ಅದರಲ್ಲಿ ಹೀಗೆ ಬರೆದಿತ್ತು: ನಿನ್ನ ಮಗ ಒಬ್ಬ ಬುದ್ಧಿಮಾಂದ್ಯ. ಅವನನ್ನು ನಾವು ಇನ್ನು ಮುಂದೆ ಶಾಲೆಗೆ ಬರಗೊಡುವುದಿಲ್ಲ. ತನ್ನ ಮಗುವಿನ ಮೃದು ಮನಸ್ಸನ್ನು ನೋಯಿಸಬಾರದೆಂದು. ಅದರ ವಿರುದ್ಧವಾಗಿ ಓದಿದ ತಾಯಿಯನ್ನು ನೆನೆದು ಎಡಿಸನ್ನರು ಗದ್ಗದಿತರಾಗುತ್ತಾರೆ. ಗಂಟೆಗಟ್ಟಲೆ ಬಿಕ್ಕಿ ಬಿಕ್ಕಿ ಅಳುತ್ತಾರೆ ಮತ್ತು ತಮ್ಮ ದಿನಚರಿಯಲ್ಲಿ ಹೀಗೆ ಬರೆಯುತ್ತಾರೆ: ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ಬುದ್ಧಿಮಾಂದ್ಯ ಮಗು, ಆದರೆ ಅವನ ಶ್ರೇಷ್ಠ ಮಾತೆಯ ದೆಸೆಯಿಂದ ಅವನ ಶತಮಾನದ ಬುದ್ಧಿವಂತನಾಗುತ್ತಾನೆ. ಸಂಸ್ಕಾರವಂತ ತಾಯಿಯೇ ದೇವರು, ಆಚಾರವಂತ ಮನೆಯೇ ದೇವಾಲಯ ಎಂದು ಬರೆದುಕೊಳ್ಳುತ್ತಾನೆ. ಎಡಿಸನ್ ಮನುಕುಲ ವಿಕಾಸಕ್ಕೆ ದೊಡ್ಡ ತಿರುವನ್ನು ಕೊಟ್ಟ ಸಂಶೋಧಕರಾಗಿದ್ದಾರೆ. ಎಲೆಕ್ಟ್ರೋಗ್ರಾಫಿಕ್ ವೋಟ್ ರೆಡಾರ್ ಮತದಾರರು ಎಸ್ ಅಥವಾ ನೋ ಬಟನ್ ಒತ್ತುವುದರ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದಾಗಿತ್ತು. ಆಟೋಮೆಟಿಕ್ ಟೆಲಿಗ್ರಫಿ ಮಾಹಿತಿಯನ್ನು ನಿಮಿಷಕ್ಕೆ 40 ಶಬ್ದಗಳಿಂದ 1000 ಶಬ್ದಗಳನ್ನು ಕಳುಹಿಸುವುದು ಸಾಧ್ಯವಾಗುವ ಈ ಯಂತ್ರದಲ್ಲಿ ಮಾಹಿತಿಯು ತನಗೆ ತಾನೇ ದಾಖಲಾಗುತ್ತಿತ್ತು. ಮತ್ತೊಬ್ಬ ವ್ಯಕ್ತಿ ಬರೆದುಕೊಳ್ಳೋ ಅಗತ್ಯವಿರಲಿಲ್ಲ. ಫೋನೋಗ್ರಾಫ್ ಮೊದಲ ಬಾರಿಗೆ ಮನುಷ್ಯ ತಾನಾಡುವ ಮಾತನ್ನು ಕೇಳಲು ಸಾಧ್ಯವಾಯಿತು. ಕಾರ್ಬನ್ ಟೆಲಿಫೋನ್ ಗ್ರಾಂಬೆಲ್ ತಯಾರಿಸಿದ ಫೋನನ್ನು ಸುಧಾರಿಸಿದರು. ವಿದ್ಯುತ್ ಬಲ್ಬ್ ಕಾರ್ಬನ್ ತಂತುಗಳನ್ನು ಬಳಸಿ ಅತ್ಯಂತ ಅಗ್ಗದ ಹಾಗೂ ಸುದೀರ್ಘ ಕಾಲ ಬಾಳುವ ದೀಪವನ್ನು ರೂಪಿಸಿದರು. ಎಲೆಕ್ಟ್ರಿಕ್ ಜನರೇಟರ್ ಉಪಕರಣಗಳ ನಡುವೆ ವಿದ್ಯುತ್ಗಳನ್ನು ಸಮನಾಗಿ ಪೂರೈಸಲು ಜನರೇಟರ್ಗಳನ್ನು ರೂಪಿಸಿದರು. ಕೈನೋಟೋಗ್ರಾಫ್ ಕ್ಯಾಮರಾ ಕಿವಿಗೆ ಫೋನೋಗ್ರಾಫ್, ಕಣ್ಣಿಗೆ ಕೈನೋಟೋಗ್ರಾಫ್. ಚಿತ್ರಗಳನ್ನು ನಿರ್ದಿಷ್ಟ ವೇಗದಲ್ಲಿ ಆಯಿಸಿದಾಗ ಚಿತ್ರ ಚಲಿಸುವಂತೆ ಭಾಸವಾಗುವ ಅದ್ಭುತ ಸಂಶೋಧನೆಯಾಗಿತ್ತು. ಆಲ್ಕೈನ್ ಬ್ಯಾಟರಿ ಬೇಕೆಂದೆಡೆ ಅಗತ್ಯ ವಿದ್ಯುತ್ತನ್ನು ನಿರಂತರ ಪೂರೈಸುವ ಸುರಕ್ಷಿತ ಸಾಧನ. ಮತ್ತು ಸಿಮೆಂಟ್ ಉತ್ಪಾದನೆಯಲ್ಲಿ ಸುಧಾರಿಸಿ ಎಡಿಸನ್ ಪೋರ್ಟ್ ಲ್ಯಾಂಡ್ ಸಿಮೆಂಟ್ ತಯಾರಿಸಿದರು. ಎಡಿಸನ್ ತಾನು ಸಂಶೋಧಿಸಿದ ಪ್ರತಿಯೊಂದು ಸಾಧನವು ಮನುಕುಲಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಉಪಯುಕ್ತಕರವಾಗಿರುವಂತೆ ಹಾಗೂ ತನಗೆ ಅಪಾರ ಹಣವನ್ನು ತಂದುಕೊಡುವಂತೆ ನೋಡಿಕೊಳ್ಳುತ್ತಿದ್ದನು. ಎಡಿಸನ್ ಎಷ್ಟು ದೊಡ್ಡ ವಿಜ್ಞಾನಿಯಾಗಿದ್ದನೋ ಅಷ್ಟೇ ಕುಶಲ ಉದ್ಯಮಿಯೂ ಆಗಿದ್ದ. ಧನ್ಯವಾದಗಳು.